ಆರಾಮಾಗಿ ನನ್ನ ಹತ್ರ ಒಂದು ಹೆಡ್ಸೆಟ್ ಇದೆ, ಅಂದರೆ ಅದು ಒನ್ ಪ್ಲಸ್ ಒಂದು ಹೆಡ್ಸೆಟ್ ಇದೆ. ಅದು ಅಷ್ಟೇ ಹಿಂಗೇನೆ, ಅದು ಇದಕ್ಕಿಂತ ವೆಯ್ಟ್ ಐತೆ. ನನ್ನಲ್ಲಿ ನೋಡ್ಬೋದು ನೀವು, ಚಾರ್ಜ್ ಹಾಕೋದು ಇಲ್ಲೇ ಇದೆ, ಮತ್ತು ಇಲ್ಲೊಂದು ಸಿಂಗಲ್ಲು ಆನ್ ಆ್ಯಂಡ್ ಆಫ್ದು ಬಟನ್ ಇದೆಯಲ್ಲ, ಅದರಲ್ಲಿ ಅದು ಮಲ್ಟಿ ಫಂಕ್ಷನಲ್ ಬಟನ್. ತಿಳಿಸ್ಬೇಕು ಅಂದಮೇಲೆ ನೀವೇ ನೋಡಬೇಕು, ನೀವೇ ಸಬ್ಸ್ಕ್ರೈಬ್ ಆಗಬೇಕು, ನೀವೇ ಲೈಕ್ ಮಾಡಬೇಕು. ಇವತ್ತು ನಾನು ಈ ವಿಡಿಯೋ ಮಾಡೋಕ್ಕೆ ರೀಸನ್ ಅಂದರೆ ಕಾರಣ ಏನಂದರೆ, ಪ್ರತಿಯೊಬ್ಬರು ಅಂದರೆ ವ್ಲಾಗ್ ಮಾಡೋರು ಇರ್ಬೋದು, ಮೋಟೋ ವ್ಲಾಗ್ ಇರ್ಬೋದು, ಮತ್ತು ಯಾವುದೇ ಥರ ವ್ಲಾಗ್ ಮಾಡೋರ್ಗೂ ಒಂದು ಎರಡು ಕ್ಲಾರಿಟಿ ಬೇಕಾಗುತ್ತೆ ವೀಡಿಯೋದಲ್ಲಿ. ಒಂದು ವಿಡಿಯೋ ಕ್ಲಾರಿಟಿ ಇರಬೇಕು, ಇಂದು ಸೌಂಡ್ ಕ್ಲಾರಿಟಿ. ಏನು ಹೇಳ್ತಾ ಇದ್ದೀರ ಅನ್ನೋದು ಜನಕ್ಕೆ ಮುಟ್ಟಬೇಕು ಅಂದರೆ ಅದು ಕ್ಲಿಯರಾಗಿರಬೇಕು. ನೀವು ಕೆಲವರೆಲ್ಲ ಸೆಟಪ್ಪು ಅದಿರಬೇಕು, ಏನೂ ಬೇಡ. ನಿಮ್ಗೆ ಏನಂದರೆ ಫಸ್ಟು ನೀವು ಏನು ಜನಕ್ಕೆ ವಿಷಯ ಮುಟ್ಟಿಸ್ತಾ ಇದ್ದೀರಾ ಆ ವಿಷಯ ಕ್ಲಿಯರಾಗಿ ಮುಟ್ಟಬೇಕು ಅವ್ರಿಗೆ, ಮತ್ತು ವಿಸಿಬಲ್ ವಿಡಿಯೋ ಕ್ಲಾರಿಟಿ. ಸೊ ಇವೆರಡಿದ್ರೆ ವಿಷಯ ಆರಾಮಾಗಿ ಮುಟ್ಟುತ್ತೆ. ಸೊ ಅದಕ್ಕೋಸ್ಕರ ನಾವು ಮೇಯ್ನ್ ಏನಂದರೆ ಒಂದು ಮೈಕ್ ಆರ್ಡ್ರ್ ಮಾಡಿದೆ, ಲ್ಯಾಬ್ ರೈಡರ್ ಅಂತ ಒಂದು ಮೈಕ್ ಆರ್ಡ್ರ್ ಮಾಡಿದೆ. ಅದು ಬಜೆಟ್ ಫ್ರೆಂಡ್ಲಿ, ಅಂದರೆ ನೀವು ಮೋಟೋ ಬ್ಲಾಗ್ ಮಾಡೋರಾಗ್ಬೋದು, ಮನೆ ಬ್ಲಾಗ್ ಮಾಡೋರಿರ್ಬೋದು, ಮತ್ತು ಟ್ರಾವೆಲಿಂಗ್ ಹೋಗ್ಬೇಕಾದ್ರೆ ಅದು ನಿಮಗೆ ಬೆಸ್ಟ್ ಅನಿಸುತ್ತೆ. ಮೈಕ್ ಬಗ್ಗೆ ಒಂದು ಅಂದರೆ ಬ್ಲೂಟೂತ್ ವೈರ್ಲೆಸ್ ಮೈಕು, ಸೊ ಅದ್ರ ಬಗ್ಗೆ ಒಂದು ರಿವ್ಯೂ ಮಾಡೋದ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ನೋಡಿಲ್ಲ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಕ್ಚುಲಿ ನಾನು ಆಲ್ರೆಡಿ ಅನ್ಪ್ಯಾಕ್ ಮಾಡಿದ್ದೀನಿ ಇದು. ಸೊ ಇನ್ನೊಂದು ಸತಿ ನಿಮ್ಗೆ ತೋರಿಸೋದ ಅಂತ, ಅಂದರೆ ಅನ್ಪ್ಯಾಕ್ ಅಂದರೆ ಬಾಕ್ಸ್ ತೆಗೆದಿದೆ. ಸೊ ನೀವು ಇಲ್ಲಿ ನೋಡ್ಬೋದು ಬಿಲ್ಲಿದೆ, ಎರಡು ಪ್ರಾಡಕ್ಟ್ ಮಾಡಿದೆ. ಸೊ ಅದ್ರ ಎರಡು ಬಿಲ್ ಹಾಕಿದೆ. ಸರಿ ನೋಡಿ ಎಷ್ಟು ಸ್ಮಾರ್ಟಾಗಿದೆ ಅಂದರೆ ಬಾಕ್ಸು. ನಿಮಗೆ ಹ್ಯಾಂಡಿ ಅಂದರೆ ಕ್ಯಾರಿ ಮಾಡ್ಬೋದು, ಎಲ್ಲಾದರೂ ಜೋಬಲ್ಲಿ ಇಟ್ಕೊಂಡು ಹೋಗ್ಬೋದು. ನೋಡಿ ವೈರ್ಲೆಸ್ ಮೈಕ್ರೋಫೋನ್, ಲೈವ್ ಶೋ ಯಾವುದಕ್ಕೆ ಯೂಸ್ ಆಗುತ್ತೆ, ಲೈವ್ ಶೋ, ಇಂಟರ್ವ್ಯೂ ಮತ್ತು ವ್ಲಾಗ್, ಶಾರ್ಟ್ ವಿಡಿಯೋಗೆ ಪರ್ಫೆಕ್ಟ್ ಆಗೈತೆ ಅಂತ ಇದು. ಅಂದರೆ iOS ವರ್ಷನ್ ಅಂದರೆ ಯಾರು ಐಫೋನ್ ಯೂಸ್ ಮಾಡ್ತಿದ್ರಲ್ಲ ಅದಕ್ಕೆ ಸಪ್ರೇಟ್ರು ಒಂದು ರಿಸೀವರ್ ಬರುತ್ತೆ, ಅಂದರೆ ಒಂದು ಅಡಾಪ್ಟರ್ ಟೈಪ್ ಸಿ ಇದೊಂದು ಬರುತ್ತೆ, ಅದೊಂದು ಎಕ್ಸ್ಟ್ರಾ ಇರುತ್ತೆ ಅದರಲ್ಲಿ. ಮತ್ತು ಆ್ಯಂಡ್ರಾಯ್ಡ್ ವರ್ಷನು, iOS ವರ್ಷನು ಸೇಮ್ ರಿಸೀವರು, ಮತ್ತು ಡಿಫ್ರೆನ್ಸ್ ಅಷ್ಟೇ. ಅಂದರೆ ಸಿಂಗಲ್ಲು ಬರುತ್ತೆ ನಿಮಗೆ, ಟ್ರಾನ್ಸ್ಮಿಷನ್ ಸಿಂಗಲ್ಲು ಮತ್ತು ಡಬಲ್ ಇರೋದು ಇದೆ. ಸೊ ಅದ್ರ ಮೇಲೆ ನಿಮ್ಗೆ ಯಾವುದು ಯೂಸ್ ಆಗುತ್ತೆ ಅದನ್ನು ನೀವು ತೊಗೋಬೋದು. ಸೊ ಈಗ ಅನ್ಬಾಕ್ಸ್ ಮಾಡೋಣ. ಸೊ ಫಸ್ಟ್ ಓಪನ್ ಮಾಡಿದ ತಕ್ಷಣ ನೋಡಿ ಹೆಂಗಿದೆ. ಫಸ್ಟನೇ ಮ್ಯಾನ್ಯಲ್ ಇದೆ. ಇದರಲ್ಲಿ ನೀವು ಯಾವಾಗಲೂ ಯೂಶ್ವಲಿ ಯಾವುದಾದ್ರು ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕಾದ್ರೆ ಯೂಸರ್ ಮ್ಯಾನ್ಯಲ್ನ ಒಂದು ಸ್ವಲ್ಪ ಅಟ್ಲೀಸ್ಟ್ ಅದು ಕಣ್ಣಾಡಿಸಿ. ಯಾಕಂದರೆ ಅದರಲ್ಲಿ ಕೆಲವೊಂದೆಲ್ಲ ಸೇಫ್ಟಿ ಮೆಜರ್ಸ್ ಆಗ್ಬೋದು, ಚೆನ್ನಾಗಿ ಕೊಟ್ಟಿರ್ತಾರೆ. ಈಗ ನೋಡಿ ಇದರಲ್ಲೇ ಟೈಪ್ ಸಿ ರಿಸೀವರ್ ಡಯಾಗ್ರಾಮ್, ಅಂದರೆ ನಾವು ಎಲ್ಲ ಗೊತ್ತು ಅನ್ನೋದಕ್ಕಿಂತ ಇಲ್ಲ ಇನ್ನೊಂದು ವೀಡಿಯೋ ನೋಡಿ ತಿಳ್ಕೊಳ್ಳೋದ್ಕಿಂತ ಇಲ್ಲಿ ನಿಮಗೆ ರೆಡಿ ಫುಡ್ ಥರ ಎಲ್ಲ ರೆಡಿ ಇರುತ್ತೆ, ಆರಾಮಾಗಿ ನೀವು ನೋಡ್ಬೋದು. ಇಲ್ಲಿ ಫಾರ್ ಎಕ್ಸಾಂಪಲ್ ನೋಡಿ ವೈರ್ಲೆಸ್ ಮೈಕ್ರೋಫೋನ್ ಹೆಂಗೆ ಯೂಸ್ ಆಗುತ್ತೆ, ಮತ್ತು ವೈರ್ಲೆಸ್ ಮೈಕ್ರೋಫೋನು ಹೌ ಟು ಯೂಸ್ ಫಾರ್ ಆ್ಯಪಲ್ ವರ್ಷನು. ಇದು ಆ್ಯಂಡ್ರಾಯ್ಡ್ ವರ್ಷನು. ನೀವು ಆ್ಯಂಡ್ರಾಯ್ಡ್ ವರ್ಷನ್ ಬಂದರೆ ಯಾವ ಥರ ಕನೆಕ್ಟ್ ಮಾಡಬೇಕು, ಆ್ಯಪಲ್ ವರ್ಷನ್ ಬಂದರೆ ಯಾವ ಥರ ಕನೆಕ್ಟ್ ಮಾಡಬೇಕು ಅಂದರೆ ಸಪ್ರೇಟ್ ಕೊಟ್ಟಿದ್ದಾರೆ. ನೀವು ಇದನ್ನೇ ನೋಡಬೇಕು ಅಂದರೆ ಇನ್ನೊಂದು ವೀಡಿಯೋ ನೋಡಬೇಕಾಗ್ತದೆ, ಅದ್ರ ಬದಲು ನೀವು ಯೂಸರ್ ಮೇನಲ್ಲಿ ನೋಡಿಬಿಟ್ರೆ ಗೊತ್ತಾಗ್ಬಿಡ್ತದೆ. ಸೊ ಈಗ ನಮ್ಮದು ಇದು ಆ್ಯಂಡ್ರಾಯ್ಡ್ ವರ್ಷನು. ಸೊ ಆ್ಯಂಡ್ರಾಯ್ಡ್ ವರ್ಷನಲ್ಲಿ ಹೆಂಗಿದೆ ಅಂತ ಕನೆಕ್ಟ್ ಮಾಡಿ ಎಲ್ಲ ನೋಡೋಣ. ಈ ಡಿಸೈನ್ ಆಗ್ಬೋದು, ಮಸ್ತಾಗಿದೆ ನೋಡ್ಬೋದು. ಇದು ಎಷ್ಟು ಹ್ಯಾಂಡಿಯಾಗಿದೆ ಅಂడి, ಸ್ಮಾರ್ಟಾಗಿದೆ ಮಾತ್ರ. ನನಗಂತೂ ಲೈಕ್ ಆಯ್ತು ಕೊಡು ನೋಡಿ. ಇದು ಪಕ್ಕದಲ್ಲಿ ಇಡ್ತೀನಿ. ಇದೇನಿದು ವೈಯರ್ ಅನ್ಸೋದಲ್ಲ, USB ಕೇಬಲ್ ಇದು. ಇಲ್ಲೊಂದು USB ಕೇಬಲ್ ಕೊಟ್ಟಿದ್ದೀನಿ. ಇದರಲ್ಲಿ ನಿಮಗೆ ಎರಡು ಥರ ಯೂಸ್ ಆಗುತ್ತೆ. ಅಂದರೆ ಟೈಪ್ ಸಿ ನೀವು ಡೈರೆಕ್ಟು ಇಲ್ಲಿದೆಯಲ್ಲ, ನೀವು ಹಿಂಗೆ ಮಾಡಿ ಚಾರ್ಜ್ ಹಾಕ್ಕೊಂಡ್ರೆ ಇದು ನಿಮಗೆ ಈ ಕೇಸ್ ಏನಿದೆ ಈ ಕೇಸು ಚಾರ್ಜ್ ಆಗುತ್ತೆ, ಪ್ಲಸ್ ನಿಮಗೆ ಒಳಗಡೆ ಟ್ರಾನ್ಸ್ಮಿಷನ್ ಇದೆಯಲ್ಲ ಆ ಟ್ರಾನ್ಸ್ಮಿಷನ್ನು ಚಾರ್ಜ್ ಆಗುತ್ತೆ. ಇಲ್ಲ ಅಂದರೆ ಸಪೋಸ್ ನೀವು ಟ್ರಾನ್ಸ್ಮಿಷನ್ನ ಸಪ್ರೇಟ್ ತೆಗ್ದು ನೋಡಿ, ಇದನ್ನು ಸಪ್ರೇಟ್ ತೆಗ್ದು ನೀವು ಹಿಂಗೂ ಹಾಕೋಬೋದು. ಇಲ್ಲಿ ನೀವು ಪಕ್ಕದಲ್ಲಿ ನೋಡ್ತಿದ್ದೀರಲ್ಲ, ಇಲ್ಲೂ ಇದನ್ನು ಚಾರ್ಜ್ ಹಾಕ್ಬೋದು ನೀವು. ಸೊ ಹಿಂಗೂ ಇಲ್ಲೂ ಚಾರ್ಜ್ ಹಾಕ್ಬೋದು. ಸೊ ನಿಮಗೆ ಎರಡು ಥರ ಆಪ್ಷನ್ ಇದೆ ಚಾರ್ಜ್ ಹಾಕೋಕ್ಕೆ. ಸೊ ಟ್ರಾನ್ಸ್ಮಿಷನ್ ಸಪ್ರೇಟಾಗಿ ಹಾಕ್ಬೋದು, ಇಲ್ಲ ಎಂಟೈರ್ ಕೇಸ್ನ ನೀವು ಟ್ರಾನ್ಸ್ಮಿಷನ್ನ ಒಳಗಡೆ ಇಟ್ಬಿಟ್ಟು ಆರಾಮಾಗಿ ನೀವು ಇಲ್ಲೂ ಚಾರ್ಜ್ ಹಾಕ್ಬೋದು, ಹಿಂಗೆ ಹಾಕ್ಬೋದು. ಸೊ ಒಟ್ಟಿನಲ್ಲಿ ಇದು ಬಜೆಟ್ ಫ್ರೆಂಡ್ಲಿ. ನಾನು ಅಂದಂಗೆ ನಾವು ಯಾರು ವ್ಲಾಗ್ ಮಾಡೋರಿಗೆ, ಮತ್ತು ಏನೋ ಒಂದು ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀರ, ಒಂದು ದೇವಸ್ಥಾನ ಆಗ್ಬೋದು, ಇನ್ನೊಂದೇನೋ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀರ ಅಂದರೆ ಇದು ಬೆಸ್ಟು ನಿಮಗೆ.
ಅಂದರೆ ನಿಮಗೆ ಒಂದು 150 ಮೀಟ್ರು ಆರಾಮಾಗಿ ಕ್ಯಾಪ್ಚರ್ ಆಗುತ್ತೆ ವಾಯ್ಸ್ ಎಲ್ಲ ನಿಮಗೆ. ಈಗ ನಿಮಗೆ ಅದು ತೋರಿಸ್ತೀನಿ ಹೆಂಗೆ ಕೇಳುತ್ತೆ ಅಂತ ಹಾಕ್ಕೊಂಡು. ನಾನು ಹೆಂಗೆ ಯೂಸ್ ಆಗುತ್ತೆ ಮತ್ತು ವಾಯ್ಸ್ ಹೆಂಗೆ ಕೇಳುತ್ತೆ ಅದನ್ನೆಲ್ಲ ನಿಮಗೆ ಒಂದು ಪ್ರಾಕ್ಟಿಕಲಾಗಿ ತೋರಿಸ್ತೀನಿ. ಆ್ಯಕ್ಚುಲಿ ಇದು ವೆಯ್ಟು ಇಲ್ಲ, ನೀವು ನೋಡಿ ಇಷ್ಟು ಹಿಡ್ಕೊಂಡ್ರೆ ನಿಮಗೊಂದು 8 ಗ್ರಾಮ್ ಏನೋ ಇರ್ಬೋದು. ಇದು ಅಂದರೆ ಮ್ಯಾನ್ಯಲಲ್ಲಿ ಕೊಟ್ಟಿದ್ದಾರೆ, ಯೂಸರ್ ಮ್ಯಾನ್ಯಲ್ ಇದೆ, 8 ಗ್ರಾಮ್ ಇರ್ಬೋದು ಅನಿಸುತ್ತೆ. ಅಷ್ಟೇ ಇದೆ ಇದು, ವೆಯ್ಟ್ಲೆಸ್ ಮಾತ್ರ. ಆರಾಮಾಗಿ ನಿಮಗೆ ನಿಮ್ಮ ಪಾಕೆಟಲ್ಲಿ ಹಾಕೊಂಡು ಎಲ್ಲಿ ಬೇಕಾದ್ರೂ ಕ್ಯಾರಿ ಮಾಡ್ಬೋದು. ಸೊ ಈಗ ಇದರಲ್ಲಿ ರಿಸೀವರ್ ಇದೆ ನೋಡೋದ, ಇದು ಬಂದು ಟ್ರಾನ್ಸ್ಮಿಷನ್ನು. ಸೊ ನೀವು ಇಂಟ್ರೂ ಮಾಡ್ಬೇಕಾದ್ರೆ ಬ್ಲಾಗ್ ಮಾಡ್ಬೇಕಾದ್ರೆಲ್ಲ ಇದು ವೆರಿ ಯೂಸ್ಫುಲ್ಲು. ಮೇಯ್ನ್ ನಿಮಗೆ ಇದೆ ಅಲ್ವಾ ಆಡಿಯೋ. ಮತ್ತು ಇದು ಬಂದ್ಬಿಟ್ಟು ನಿಮಗೆ ಇದು ರಿಸೀವರ್ ನೀವು ಆ್ಯಕ್ಚುಲಿ ಇದಕ್ಕೆ ಐಫೋನ್ಗೆ ಬೇರೆ ಬರುತ್ತೆ ಅಂದರೆ ಟೈಪ್ಸ್ ಇದು ಇನ್ನೊಂದು ಕೊಡ್ತಾರೆ. ನೀವು ಐಫೋನ್ಗೆ ಇಲ್ಲ ಇಂಟರ್ವ್ಯೂ ಮಾಡ್ತಿರಲ್ಲ ಆವಾಗ ಟ್ರಾನ್ಸ್ಮಿಷನ್ 2 ಬರೋದು ಇದೆ, ಸಿಂಗಲ್. ನಾನು ತೊಗೊಂಡಿರೋದು ಸಿಂಗಲ್ಲು, ಅಂದರೆ ನನಗೆ ಅಷ್ಟೇನು ಯೂಸ್ ಆಗೋಲ್ಲ. 2 ತೊಗೊಂಡ್ರೆ ನನಗೆ ಅಷ್ಟು ಯೂಸ್ ಆಗೋಲ್ಲ, ಅದಕ್ಕೆ 1 ತೊಗೊಂಡಿದ್ದೀನಿ. ಪ್ಲಸ್ ಇದು ನಂದು ಆ್ಯಂಡ್ರಾಯ್ಡ್ ಮೊಬೈಲ್ ಆದ್ದರಿಂದ ಈ ರಿಸೀವರು ಟೈಪ್ ಸಿನೇ. ಸೊ ಈ ಆ್ಯಂಡ್ರಾಯ್ಡ್ ಮೊಬೈಲ್ಗೆ ಹೆಂಗೆ ಕನೆಕ್ಟ್ ಮಾಡೋದು ಅಂತ ತೋರಿಸ್ತೀನಿ. ನೀವು ಡೈರೆಕ್ಟು ಆ್ಯಂಡ್ರಾಯ್ಡ್ ಮೊಬೈಲ್ಗೆ ಇಲ್ಲಿ ನೋಡಿದ್ದು, ಇಲ್ಲಿ ನಿಮ್ಗೆ ಇರುತ್ತಲ್ಲ ಚಾರ್ಜಿಂಗ್ ಪಾಯಿಂಟು, ಅಲ್ಲಿ ಹಿಂಗೆ ಕನೆಕ್ಟ್ ಮಾಡಿಬಿಟ್ರೆ ಆಟೋಮೆಟಿಕ್ಕು ಇಲ್ಲಿ ನಿಮಗೆ ಗ್ರೀನ್ ಲೈಟ್ ಬರಬೇಕು, ಇಲ್ಲಿ ನಿಮಗೆ ಬ್ಲೂ ಲೈಟ್ ಬರಬೇಕು. ನೋಡಿ, ನೀವೊಂದು 4 to 5 ಸೆಕೆಂಡ್ ಲಾಂಗ್ ಪ್ರೆಸ್ ಮಾಡಿದ್ರೆ ಇಲ್ಲಿ ಬ್ಲೂ ಲೈಟ್ ಆಗುತ್ತೆ. ಅಂದರೆ ಇದಕ್ಕೆ ಯಾವುದೇ ಥರ ಬ್ಲೂಟೂತ್ ಕನೆಕ್ಷನ್ ಆಗಲಿ, ವೈರ್ ಕನೆಕ್ಷನ್ ಮಾಡಬೇಕು, ಪೇರಿಂಗ್ಗೆ ಅದೇನೂ ಇಲ್ಲ, ಆಟೋಮೆಟಿಕ್ ಪೇರಿಂಗು. ನೀವು ಇಲ್ಲಿ ರಿಸೀವರ್ ಹಾಕ್ತೀರಿ, ಟ್ರಾನ್ಸ್ಮಿಷನ್ 4 to 5 ಸೆಕೆಂಡ್ ಲಾಂಗ್ ಪ್ರೆಸ್ ಮಾಡಿದ ತಕ್ಷಣ ಇಲ್ಲಿ ಬ್ಲೂ ಲೈಟ್ ಆನ್ ಆಗುತ್ತೆ, ಇಲ್ಲಿ ಗ್ರೀನ್ ಲೈಟ್ ಆನ್ ಆಗುತ್ತೆ. ಇನ್ನೊಂದು ಇಲ್ಲಿ ನಿಮಗೆ ಇಲ್ಲಿ ಸಿಂಗಲ್ಲು ಬಟನ್ ಇದೆ ಕಾಲಿ, ಅಂದರೆ ಇಲ್ಲಿ ನೋಡ್ಬೋದು ನೀವು ಚಾರ್ಜ್ ಹಾಕೋದು ಇಲ್ಲೇ ಇದೆ, ಮತ್ತು ಇಲ್ಲೊಂದು ಸಿಂಗಲ್ಲು ಆನ್ ಆ್ಯಂಡ್ ಆಫ್ದು ಬಟನ್ ಇದೆಯಲ್ಲ, ಅದರಲ್ಲಿ ಅದು ಮಲ್ಟಿ ಫಂಕ್ಷನಲ್ ಬಟನ್. ಅದು ಅಂದರೆ ನಿಮಗೆ ಸಿಂಗಲ್ ಪ್ರೆಸ್ ಮಾಡಿದ್ರೆ ನಾಯ್ಸ್ ಕ್ಯಾನ್ಸಲೇಷನು. ಮತ್ತು ನಿಮಗೆ ಇಲ್ಲಿ ರೆಡ್ ಏನಾದ್ರು ಇತ್ತು ಅಂದರೆ ಲೈಟು, ಇನ್ನೂ ಅದು ಕನೆಕ್ಟ್ ಆಗಿಲ್ಲ, ಪೇರಿಂಗ್ ಆಗಿಲ್ಲ ಅಂತ. ಬಟ್ ನಾನು ನೋಡಿ ಇಲ್ಲಿ ಬ್ಲೂ ಕಾಣ್ತಿದೆಯಲ್ಲ, ಬ್ಲೂ ಕಾಣ್ತಿದೆ, ಮತ್ತು ಇಲ್ಲೂ ಗ್ರೀನ್ ಕಾಣಿದೆ, ಆಲ್ರೆಡಿ ಕನೆಕ್ಟ್ ಆಗಿದೆ, ಅಂದರೆ ಪೇರಿಂಗ್ ಆಗಿದೆ. ಸೊ ಈಗ ವಾಯ್ಸು ಅಂದರೆ ಆಡಿಯೋ ಹೆಂಗೆ ಕೇಳುತ್ತೆ ಅಂತ ನಾನೀಗ ನಿಮ್ಗೆ ತೋರಿಸ್ತೀನಿ ನೋಡಿ. ಸೊ ರೂಮ್ ಹೋಗ್ತೀನಿ ಈಗ, ಅಲ್ಲಿಂದನೇ ನೀವು ಎಷ್ಟು ವಾಯ್ಸ್ ಕ್ಲಿಯರ್ ಇದೆ ಅಂತ ನಿಮಗೆ ಗೊತ್ತಾಗುತ್ತಲ್ಲ. ಸೊ ನಂದು ಆಲ್ಮೋಸ್ಟ್ ಅಲ್ಲಿಂದ ಇಲ್ಲಿಗೆ ಒಂದು 15 to 20 ಫೀಟ್ ಇದೆ. ವಾಯ್ಸ್ ನೋಡ್ಬೋದು ನೀವು ಎಷ್ಟು ಕ್ಲಿಯರಾಗಿ ಕೇಳ್ತಿದೆ ಅಂತ. ಆಡಿಯೋ ಕ್ಲಾರಿಟಿ ಹೆಂಗಿದೆ ಅಂತ ತೋರಿಸ್ತೀನಿ. ಕ್ಯಾನ್ಸಲೇಷನ್ನು ಆನ್ ಮಾಡಿಲ್ಲ. ಸೊ ನೈಸ್ ಕ್ಯಾನ್ಸಲೇಷನ್ ಆನ್ ಮಾಡಿದಾಗ ಇದು ಕೇಳುತ್ತೆ. ಮತ್ತು ಏನಾದರೂ ಒಂದು ಎಕ್ಸ್ಪ್ಲೋರ್ ಮಾಡೋರಿಗೆ ಬೆಸ್ಟು. ಸೊ ಯಾರಾದರೂ ಏನಾದರೂ ಬಜೆಟ್ ಫ್ರೆಂಡ್ಲಿ ಮತ್ತು ವ್ಲಾಗ್ಗೆ ಯೂಟ್ಯೂಬ್ ಚಾನಲ್ನ, ಬಟ್ ಅವ್ರಿಗೆ ಇಂಟ್ರೆಸ್ಟ್ ಇರಲ್ವೋ, ಇವಾಗ ಕೆಲವ್ರಿಗೆ ಇಂಟ್ರೆಸ್ಟ್ ಇರುತ್ತೆ, ಕೆಲವ್ರಿಗೆ ಅಯ್ಯೋ ಅದಕ್ಕೆ ಆ ಎಕ್ವಿಪ್ಮೆಂಟ್ ಬೇಕು, ಇಲ್ಲಾಂದರೆ ಮೈಕ್ ಬೇಕು, ಮೊಬೈಲ್ ಬೇಕು, ಇಲ್ಲಾಂದರೆ ನಾವು ಮಾಡೋಕ್ಕಾಗಲ್ಲ, ಹೆಂಗೆ ಮಾಡೋದು, ಏನೇನೋ ಮೈಂಡ್ಸೆಟ್ ಇರುತ್ತೆ. ನಿಂದು ಓಡ್ಲಿ ಬಿಡ್ಲಿಗಳು ನೀನು ಏನೋ ಒಂದು ಕಂಟೆಂಟ್ ಹೇಳ್ತಿದ್ಯಾ, ಕ್ಲಾರಿಟಿ ಇದೆಯಾ, ನಿನ್ನ ಬಜೆಟಲ್ಲಿ ಏನಾಗುತ್ತೆ. ಸೊ ಅದಕ್ಕೋಸ್ಕರ ನಿಮಗೆಲ್ಲ ಇದು ಫ್ರೆಂಡ್ಲಿ ಆಗುತ್ತೆ. ಅಂದರೆ ನಾಯ್ಸು ಅಷ್ಟೇ ಮಸ್ತಾಗಿದೆ, ನಿಮಗೆ ಆಡಿಯೋ ಕ್ಲಾರಿಟಿ ಎಲ್ಲ ಚೆನ್ನಾಗಿದೆ. ನಿಮಗೆ 1200ಗೆ ಈಗ ರಿಪಬ್ಲಿಕ್ ಡೇ ಆಫರ್ ಇರೋದ್ರಿಂದ ಅಮೆಝಾನಲ್ಲೂ ಸಿಗುತ್ತೆ. ಸೊ ಆಫರಲ್ಲಿ ನೀವು ತಗೋದು. ಆ್ಯಕ್ಚುಲಿ ಇದು MRP ಪ್ರೈಸ್ ಬಂದ್ಬಿಟ್ಟು 3000 ಅಂದರೆ 2399. ಬಟ್ ಈಗ ಆಫರ್ ಇರೋದ್ರಿಂದ ರಿಪಬ್ಲಿಕ್ ಡೇ ಆಫರ್ ಇದೆ, ಅದರಿಂದ ಇದು 1316 ಏನೋ ತೋರಿಸ್ತಿದೆ. ಸೊ ಚೆನ್ನಾಗಿದೆ ಯೂಸ್ ಮಾಡೋಕ್ಕೆ, ಮತ್ತು ಆಡಿಯೋ ಕ್ಲಾರಿಟಿ ಎಲ್ಲ ಚೆನ್ನಾಗಿದೆ. ವ್ಲಾಗ್ಗೆ ಮತ್ತು ಯೂಟ್ಯೂಬ್ ಚಾನಲ್ ಯಾರು ಇಟ್ಟಿದ್ದೀರಾ ಮೋಟೋ ವ್ಲಾಗ್ಗೂ ಆಗುತ್ತೆ, ಆರಾಮಾಗಿ ನೀವು ಯೂಸ್ ಮಾಡ್ಕೋಬೋದು. ಅಂದರೆ ಇದು ಬ್ಲೂಟೂತ್ ಅಲ್ವಾ, ವೈರ್ಲೆಸ್ ಅದರಿಂದ ಆರಾಮಾಗಿ ಮಾಡ್ಬೋದು. ಅಂದರೆ ಮತ್ತು ಇದು ಚಾರ್ಜು ಅಷ್ಟೇ, ನೀವು 2 to 3 ಅವರ್ಸ್ ಚಾರ್ಜ್ ಹಾಕಿದ್ರೆ 16 to 20 ಅವರ್ಸು ನಿಮಗೆ ಕೆಪಾಸಿಟಿ, ಅಂದರೆ 16 to 20 ಅವರ್ಸು ನೀವು ಯೂಸ್ ಮಾಡ್ಬೋದು. ಸೊ ಬಜೆಟ್ ಫ್ರೆಂಡ್ಲಿನೂ ಇದೆ, ಯಾರು ಬೇಕಾದ್ರೂ ಕ್ಯಾರಿ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಕ್ಯಾರಿ ಮಾಡ್ಬೋದು. ಅದು ನನಗೆ ಬರೋದು 3 ಡೇಸೇ ಚಾರ್ಜ್ ಆಗ್ತದೆ. ಅದರದ್ದು ನಾಯ್ಸ್ ಕ್ಯಾನ್ಸಲೇಷನ್ ಇರೋದು ನನ್ನ ಹತ್ರ OnePlus ಬಡ್ಸ್ ಇದೆ, ಏರ್ಬಡ್ಸು. ಬಟ್ ಅದಕ್ಕಿಂತ ವೆಯ್ಟ್ಲೆಸ್ ಇದು, ಮೋಸ್ಟ್ಲಿ 8 to 10 ಗ್ರಾಮ್ ಇರ್ಬೋದು ಅಷ್ಟೇ. ಸೊ ನೀವು ಎಲ್ಲಿ ಬೇಕಾದರೂ ನಿಮ್ಗೆ ಹೆಂಗೋ 16 to 20 ಅವರ್ಸ್ ಬಂದೇ ಬರುತ್ತೆ. 2 to 3 ಅವರ್ಸ್ ಹಾಕಿದ್ರೆ ಸೊ ಆರಾಮಾಗಿ ನೀವು ಜಾಬಲ್ಲಿ ಕ್ಯಾರಿ ಮಾಡ್ಬೋದು ಎಲ್ಲಿ ಬೇಕಾದರೂ. ಸೊ ಯಾರಾದರೂ ಏನಾದರೂ ಮೈಕ್ ನೋಡ್ತಿದ್ರೆ, ಸೊ ಬಜೆಟ್ ಫ್ರೆಂಡ್ಲಿ ನೋಡ್ತಿದ್ರೆ, ಸೊ ಇದನ್ನೇ ನಾನು ಸಜೆಸ್ಟ್ ಮಾಡ್ತೀನಿ. ಸೊ ಚೆನ್ನಾಗಿದೆ, ತಗೊಳ್ಳಿ. ಸೊ ಈ ಥರನೇ ನೆಕ್ಸ್ಟ್ ವೀಡಿಯೋ ಯಾವ್ದಾದ್ರು ನಾನು ರಿವ್ಯೂ ಮಾಡೋದಾಗಲಿ, ಇಲ್ಲ ನಮ್ಮ ಫ್ಯಾಮಿಲಿ ಬಗ್ಗೆ ವ್ಲಾಗ್ ಮಾಡಬೇಕಾದ್ರೆ ಏನೇನು ನಡೀತದೆ ಎಲ್ಲದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ನೀವು ನಮ್ಮ ಚಾನಲ್ಗೆ ವಿಸಿಟ್ ಕೊಡಿ. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ. ನಮ್ಮವರೇ ನಮ್ಮನ್ನ ಬೆಳೆಸ್ಬೇಕು ಅಂದಮೇಲೆ ನೀವೇ ನೋಡಬೇಕು, ನೀವೇ ಸಬ್ಸ್ಕ್ರೈಬ್ ಆಗಬೇಕು, ನೀವೇ ಲೈಕ್ ಮಾಡಬೇಕು. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಬೆಳೆಸಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ನಮಸ್ಕಾರ.